ದಿಢೀರ್ ಅಂತ ಮತ್ತೊಮ್ಮೆ ಚಿನ್ನ ಬೆಳ್ಳಿ ಬೆಲೆಗಳು ಇಳಿಕೆ ಆಗೋ ಸಾಧ್ಯತೆ ಇದೆ ವೀಕ್ಷಕರೇ. ಹೌದು, ಇನ್ನು 2 ದಿನದಲ್ಲಿ ಮಾರ್ಕೆಟ್ ಅಲ್ಲಿ ಮತ್ತೆ ಭಾರಿ ಇಳಿಕೆ ಆಗಲಿದೆ ಚಿನ್ನ ಬೆಳ್ಳಿ ಬೆಲೆಗಳು. ವೀಕ್ಷಕರೇ, ನೀವು ಕೂಡ ಬಂಗಾರ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದಿಂದ ಬಂಗಾರದ ಮೇಲೆ 3 ಹೊಸ ದೊಡ್ಡ ಘೋಷಣೆ ಬಂದಿದೆ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ಬಂಗಾರ ಇದ್ರೂ ನೀವೇನಾದ್ರೂ ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಇವತ್ತು ಕರ್ನಾಟಕದಲ್ಲಿ ಚಿನ್ನ ಬೆಳ್ಳಿ ಬೆಲೆಗಳು ಏನಾಗಿದ್ದಾವೆ, ಮುಂದಿನ ಬರೋ ದಿನಗಳಲ್ಲಿ ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೇವಲ ಕರ್ನಾಟಕದ ತಾಜಾ ಬಂಗಾರದ ಬೆಲೆ ಮಾತ್ರ ಹೇಳಲ್ಲ, ನಿಮ್ಮ ಜೇಬಿನಲ್ಲಿರೋ ಹಣವನ್ನ ಯಾವ ತರ ಉಳಿತಾಯ ಮಾಡಬಹುದು, ಕಡಿಮೆ ಬೆಲೆಗೆ ಬಂಗಾರ ನೀವು ಯಾವ ತರ ಖರೀದಿ ಮಾಡಬಹುದು, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರದು, ಇನ್ನು ವೀಕ್ಷಕರೇ ಮುಖ್ಯವಾಗಿ ಈಗ ಬಂಗಾರ ತಗೋಬೇಕೋ ಬೇಡವೋ ಈ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ದೇಶಾದ್ಯಂತ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ಇಳಿಕೆಯಾಗೋ ಮುನ್ಸೂಚನೆ ಕಾಣ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರದ ಬೆಲೆ ಇಳಿಕೆ ಆಗ್ಬೇಕು, ತುಂಬಾ ಇಳಿಕೆ ಆಗ್ಬೇಕು ಅಂತ ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಒಂದು ಆಸೆ ನೀವು ಎಕ್ಸ್ಪ್ರೆಷನ್ ಅನ್ನ ತೋರಿಸಬಹುದು. ಇನ್ನು ವೀಕ್ಷಕರೇ, ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಿ ಕಮೆಂಟ್ ಬಾಕ್ಸ್ ಮೂಲಕ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟು ಆಗ್ಬೇಕು, ಬಡ ಜನರು ಕೂಡ ಸುಲಭವಾಗಿ ಬಂಗಾರವನ್ನ ಖರೀದಿ ಮಾಡಿದಂತಾಗಬೇಕು, ಆ ಒಂದು ಬೆಲೆ ನಮಗೆ ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಿಮ್ಮ ಕಮೆಂಟ್ಗೆ ಹೃದಯಪೂರ್ವಕ ಧನ್ಯವಾದಗಳು. ಮೊದಲಿಗೆ ವೀಕ್ಷಕರೇ, ಬೆಳ್ಳಿಯಿಂದ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಇಲ್ಲಿ ಬೆಳ್ಳಿ ಬೆಲೆ ಭರ್ಜರಿ ಇಳಿಕೆ ಆಗಿದ್ದು ಈಗ ಮತ್ತೊಮ್ಮೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಆದ್ರೆ ಇಲ್ಲಿ ನೋಡಿ, ಇದು ಒಂದು ರೇಂಜ್ ಬೌಂಡ್ ಅಲ್ಲಿ ಹೋಗ್ತಾ ಇದೆ. ಅಂದ್ರೆ 2,25,000 2,50,000 ಈ ಎರಡು ರೇಂಜ್ ಅಲ್ಲಿ ಬೆಳ್ಳಿ ಬೆಲೆ ಏನಿದೆ ನೋಡಿ ಆಟ ಆಡ್ತಾ ಇದೆ. ಅಂದ್ರೆ ಒಂದು ಗೇಮ್ ಚೇಂಜ್ ಪ್ಲಾನ್ ಆಗ್ಬಹುದು. ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಧಡಾರ್ ಅಂತ ಇಳಿಕೆ ಆಗೋ ಮುನ್ಸೂಚನೆ ಇದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಬೆಳ್ಳಿ ಇಳಿಕೆ ಪರ್ವ ಯಾವ ತರ ಇದೆ ನೋಡಿ, ಆ ತರ ಏರಿಕೆ ಆಗ್ತಾ ಇಲ್ಲ. ಒಮ್ಮೆ ಬಾರಿ 80,000 to 90,000 ರೂಪಾಯಿ ಇಳಿಕೆ ಆಗಿದೆ. ಆದ್ರೆ ಏರುವಾಗ ತುಂಬಾ ಸ್ಲೋ ಆಗಿ ಏರಿಕೆ ಆಗ್ತಾ ಇದೆ. ಹೀಗಾಗಿ ಬೆಳ್ಳಿ ಬೆಲೆ ಇನ್ನು ಕೆಲವೇ ದಿನಗಳಲ್ಲಿ ಮತ್ತೆ 2 ಲಕ್ಷ ಅಥವಾ 2,20,000 ರೂಪಾಯಿ ಗಡಿಯತ್ತ ಬರಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಇವತ್ತು ಬೆಳ್ಳಿ ಬೆಲೆ ಕರ್ನಾಟಕದಲ್ಲಿ ಎಷ್ಟಿದೆ? ಆಭರಣ ನೀವು ತಗೋತೀರಾ ಅಂದ್ರೆ ಬೆಳ್ಳಿ ಬೆಲೆ 1 ಕೆಜಿಗೆ 2,60,000 ರೂಪಾಯಿ ಇವತ್ತಿನ ಬೆಲೆ ಅಂತ ಹೇಳ್ಬಹುದು ವೀಕ್ಷಕರೇ. ಇದು ಜನವರಿ ತಿಂಗಳಲ್ಲಿ 3,20,000 ರೂಪಾಯಿ ಇತ್ತು. ಆದ್ರೆ ಏಪ್ರಿಲ್ ತಿಂಗಳಲ್ಲಿ 2,60,000 2,50,000 ಈ ಎರಡು ರೇಂಜ್ ಬೌಂಡ್ ಅಲ್ಲಿ ಇದನ್ನ ಪ್ಲೇ ಮಾಡಲಾಗ್ತಾ ಇದೆ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಈಗಾಗಲೇ ಯುದ್ಧ ಕೂಡ ಅಂತ್ಯವಾಗ್ತಾ ಇದೆ. ಅಮೆರಿಕ ಮತ್ತೆ ಇರಾನ್ ನಡುವಿನ ಯುದ್ಧ ಪರಿಣಾಮದಿಂದಾಗಲೂ ಕೂಡ ಜಾಗತಿಕ ಅನಿಶ್ಚಿತೆಯಿಂದ ಕೂಡ ಬಂಗಾರ ಬೆಳ್ಳಿ ಬೆಲೆ ಏರಿಕೆಯಾಗಿತ್ತು. ಆದ್ರೆ ಈಗ ಇಳಿಕೆ ಆಗ್ತಾ ಇದ್ದಾವೆ. ಈಗ ಯುದ್ಧ ಕೂಡ ಮುಗಿಯೋದಕ್ಕೆ ಬಂದಿದೆ. ಹೀಗಾಗಿ ವೀಕ್ಷಕರೇ, ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಳ್ಳಿ ಬೆಲೆಗಳು ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ಬಂಗಾರದ ಲೆಕ್ಕಕ್ಕೆ ಬರೋದಾದ್ರೆ ವೀಕ್ಷಕರೇ, ಇಲ್ಲಿ ನೋಡಿ, ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರದ ಬೆಲೆ ಕೂಡ ಇಳಿಕೆ ಆಗಿದೆ. ಇನ್ನು ಬಂಗಾರ ಖರೀದಿ ಮಾಡೋರ್ಗೆ ಒಂದು ಹೊಸ ನಿಯಮ ಕೂಡ ಇದೆ ವೀಕ್ಷಕರೇ. ಅದೇನಂತಾನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಇವತ್ತು ನಾವು ನಿಮಗೆ ಕರ್ನಾಟಕದಲ್ಲಿ ಬಂಗಾರದ ಬೆಲೆ ಎಷ್ಟು ಏರಿಳಿತವಾಗಿದೆ ಅದನ್ನು ಕೂಡ ಹೇಳ್ತೇವೆ. ಮುಂದಿನ ಬರೋ ದಿನಗಳಲ್ಲಿ ಇದು ಏರಿಕೆ ಆಗುತ್ತೋ ಇನ್ನು ಇಳಿಕೆ ಆಗುತ್ತೋ ಅದನ್ನು ಕೂಡ ಹೇಳ್ತೇವೆ. 18 ಕ್ಯಾರೆಟ್ ಚಿನ್ನ ತಗೋಬೇಕಾ, 22 ಕ್ಯಾರೆಟ್ ಚಿನ್ನ ತಗೋಬೇಕಾ, ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು, ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ಮುಖ್ಯವಾಗಿ ಹೇಳ್ಬೇಕಂದ್ರೆ ಬಂಗಾರದ ಬೆಲೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಲೈವ್ ಆಗಿ ಚಾರ್ಟ್ ಕೂಡ ನೋಡ್ತಿರ್ಬೋದು. ನೋಡಿ, ಇಲ್ಲಿ ಬಂಗಾರ ಇಳಿಕೆ ಆಗಿ ಮತ್ತೆ ಈಗ ಏರಿಕೆ ಕೂಡ ಆಗಿದೆ. ಆದ್ರೆ ಇದು ಒಂದು ತಾತ್ಕಾಲಿಕ ಏರಿಕೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಎದಕ್ಕಂದ್ರೆ ಇಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದೆ. ಯುದ್ಧಗಳು ಯಾವಾಗ ಕೊನೆಯಾಗುತ್ತೆ ಬಂಗಾರ ಬೆಳ್ಳಿ ಬೆಲೆಗಳು ಇಳಿಕೆ ಆಗ್ಬೇಕು ಅಂತಾನು ಕೂಡ ಇಲ್ಲಿ ತಜ್ಞರು ಹೇಳಿದ್ದಾರೆ. ಆದ್ರೆ ಇನ್ನೂ ಕೂಡ ಇಳಿಕೆ ಆಗಿಲ್ಲ. ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ದೊಡ್ಡ ಪ್ರಮಾಣದ ಇಳಿಕೆ ಕಾಣಬಹುದು. ಯುದ್ಧದ ಎಫೆಕ್ಟ್ ಇಂದಾಗಿ ಬೆಲೆ ಏರಿಕೆ ಆಗಿದ್ದು ಈಗ ಮತ್ತೆ ಇಳಿಕೆ ಕೂಡ ಆಗ್ಬಹುದು ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಇಲ್ಲಿ ನೋಡಿ, ಬಂಗಾರದ ಚಾರ್ಟ್ ನೀವು ನೋಡ್ತಿರ್ಬೋದು. ಈ ಒಂದು ಚಾರ್ಟ್ ಮೇಲೆ ಬಂಗಾರದ ಬೆಲೆ ಕೂಡ ನಿರ್ಧಾರ ಮಾಡಲಾಗುತ್ತೆ ವೀಕ್ಷಕರೇ. ಇದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ನ ಪ್ರಕಾರ, ಈ ಒಂದು ಚಾರ್ಟ್ ನ ಪ್ರಕಾರ ನಾವು ನಿಮಗೆ ಹೇಳೋದಾದ್ರೆ ಇಲ್ಲಿ ನೋಡಿ, 1,70,000 ರೂಪಾಯಿಂದ ದಿಢೀರ್ ಅಂತ 1,28,000 1,30,000 ರೂಪಾಯಿ ತನಕ ಬಂಗಾರ ಬಂದಿತ್ತು. ಅಂದ್ರೆ ಹತ್ತತ್ರ 40,000 ರೂಪಾಯಿ ಬೆಲೆಯಲ್ಲಿ ಇಳಿಕೆ ಆಗಿತ್ತು. ಆದ್ರೆ ಮತ್ತೆ ಯುದ್ಧಗಳ ಪರಿಣಾಮ, ಜಾಗತಿಕ ಅನಿಶ್ಚಿತೆ, ಡಾಲರ್ ಇಲ್ಲಿ ದುರ್ಬಲವಾಗಿದ್ದು ಎಲ್ಲ ಸೇರಿದಂತೆ
ಮತ್ತೆ ಬಂಗಾರ ಮತ್ತೆ ರಿಕವರಿ ಆಗಿ ಮೇಲ್ಗಡೆ ಹೋಗಿತ್ತು ವೀಕ್ಷಕರು. ನೋಡಿ ಈಗ 1,52,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಈಗ ಯುದ್ಧ ಕೊನೆಯಾಗಿದೆ. ಅಮೆರಿಕದವರು 14 ದಿನಗಳ ಕಾಲ ಸೀಸ್ ಫೈರ್ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. 14 ದಿನದ ನಂತರ ಈ ಬಂಗಾರದ ಬೆಲೆ ಭರ್ಜರಿ ಇಳಿಕೆ ಆಗೋ ಮುನ್ಸೂಚನೆ ಇದೆ. ಅಧಿಕೃತವಾಗಿ ಪೂರ್ತಿ ಒಂದು ಯುದ್ಧವನ್ನ ಬಂದ್ ಮಾಡ್ತಾರೆ. ನೋಡಿ, ನಾವು ಯಾವುದೇ ಕಾರಣಕ್ಕೂ ಇನ್ ಮುಂದೆ ಅಟ್ಯಾಕ್ ಮಾಡಲ್ಲ. ಅಮೆರಿಕ ಇರಾನ್ ನಡುವೆ ಒಂದು ಒಳ್ಳೆ ಸಂಬಂಧ ಮತ್ತೆ ಗಟ್ಟಿ ಆದ್ರೆ ಈ ಒಂದು ಯುದ್ಧ ಕಾರಣದಿಂದಾಗಿ ಏರಿಕೆ ಆಗಿದ್ದ ಬಂಗಾರ ಅಷ್ಟು ಪ್ರಮಾಣದಲ್ಲಿ ಇಳಿಕೆ ಆಗುತ್ತೆ. ಮತ್ತೆ 1,40,000 ರೂಪಾಯಿ ಹತ್ತ ಗಡಿಯತ್ತ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಈ ಏಪ್ರಿಲ್ 30ನೇ ತಾರೀಕಿನ ಒಳಗೂ ಜನರು ಎಚ್ಚರವಾಗಿರ್ಬೇಕು ಅಂತ ಹೇಳ್ಬೋದು. ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋರು ತುಂಬಾ ಹುಷಾರಾಗಿ ಹೂಡಿಕೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ ಈಗ ತುಂಬಾ ವಾಲೆಟಿಲಿಟಿ ಇದೆ. ಅಂದ್ರೆ ಒಮ್ಮೊಮ್ಮೆ 10,000 ರೂಪಾಯಿ ಏರಿಕೆ ಆಗುತ್ತೆ, ಒಮ್ಮೊಮ್ಮೆ 10-20,000 ರೂಪಾಯಿ ಇಳಿಕೆ ಕೂಡ ಆಗ್ತಾ ಇದೆ. ಹೀಗಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ಕೇಂದ್ರ ಸರ್ಕಾರದ ನಿಯಮ. ಇಷ್ಟು ದಿನ ಬಂಗಾರದ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ನಿಯಮ ಇತ್ತು. ಅಂದ್ರೆ ಇಲ್ಲಿ ನೋಡಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ಮಾರಾಟ ಮಾಡಬೇಕು. ನೀವು ಒಂದು ಬಂಗಾರದ ಆಭರಣ ತಗೋತಿರೋ, ಬಂಗಾರದ ಬಳೆ, ಉಂಗುರ, ನೆಕ್ಲೆಸ್, ತಾಳಿಸರ ಏನ್ ಬೇಕಾದ್ರೂ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೋಬೇಕು ಅಂತ ನಿಯಮ ಇತ್ತು. ಆದ್ರೆ ಈಗ ಮತ್ತೊಂದು ಹೊಸ ನಿಯಮ ಇದಕ್ಕೆ ಆಡ್ ಆಗ್ತಾ ಇದೆ. ಅದೇನಪ್ಪಾ ಅಂದ್ರೆ HUID ಅಂದ್ರೆ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇರುವ ಒಂದು ಕೋಡ್ ಅನ್ನ ಬಂಗಾರದ ಆಭರಣಕ್ಕೆ ಇರಬೇಕು. ಅಂದ್ರೆ ವೀಕ್ಷಕರೇ, ಇಲ್ಲಿ 6 ಸಂಖ್ಯೆ ಒಂದು ಕೋಡ್ ಅನ್ನ ಪ್ರತಿ ಒಂದು ಆಭರಣಕ್ಕೂ ಕೂಡ ಹಾಕಲಾಗುತ್ತೆ. ಆ ಒಂದು ಕೋಡ್ ಅನ್ನ BIS ಎಂಬುವ ಒಂದು ಕೇರ್ ಆಪ್ ಅಲ್ಲಿ ಹಾಕಿದ್ರೆ ಆ ಒಂದು ಬಂಗಾರದ ಮಾಲೀಕರು ಯಾರು ಮತ್ತೆ ಬಂಗಾರದ ಪ್ಯೂರಿಟಿ ಎಲ್ಲ ಕೂಡ ಆನ್ಲೈನ್ ನಲ್ಲಿ ಗೊತ್ತಾಗುತ್ತೆ. ವೀಕ್ಷಕರೇ, ಇದು ಒಂದು ತರ ಟ್ರ್ಯಾಕಿಂಗ್ ಅಂತಾನೆ ಹೇಳ್ಬಹುದು. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಇಡೀ ಭಾರತ ದೇಶಾದ್ಯಂತ ಜಾರಿ ಮಾಡಲು ಮುಂದಾಗಿದೆ. ಈಗಾಗಲೇ ದೇಶಾದ್ಯಂತ 300ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇದನ್ನ ಕಡ್ಡಾಯ ಮಾಡಲಾಗಿದೆ. ಆದಷ್ಟು ಬೇಗನೆ ಇಡೀ ಭಾರತ ದೇಶಾದ್ಯಂತ ಬಂಗಾರದ ಆಭರಣಗಳಿಗೆ HUID ಕೋಡ್ ಹಾಗೂ BIS ಹಾಲ್ ಮಾರ್ಕ್ ಇದನ್ನ ಕಡ್ಡಾಯ ಮಾಡಲಿದ್ದಾರೆ. ಇದರಿಂದ ಗ್ರಾಹಕರಿಗೆ ಸಂರಕ್ಷಣೆ ಹಾಗೂ ಗ್ರಾಹಕರಿಗೆ ಮೋಸವಾಗದಂತೆ ತಡೆಯಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಈಗ ನೋಡಿ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಬಂಗಾರದ ಬೆಲೆಗಳು ಇಳಿಕೆ ಆಗೋ ಮುನ್ಸೂಚನೆ ಮುಂದಿನ ಬರೋದಲ್ಲಿ ಕಾಣ್ತಾ ಇದೆ. ಆದ್ರೆ ಸದ್ಯಕ್ಕೆ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಇವತ್ತಿನ ತಾಜಾ ಬೆಲೆ 1,14,750 ರೂಪಾಯಿ. ವೀಕ್ಷಕರೇ, ಇದು ಇವತ್ತಿನ ಬೆಲೆ 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, GST ಕೂಡ ಎಕ್ಸ್ಟ್ರಾ ಇರುತ್ತೆ 3%. ಮತ್ತೆ ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂದ್ರೆ 18 ಕ್ಯಾರೆಟ್ ಚಿನ್ನ ತಗೋತಾರೆ, ಆದ್ರೆ ಇದಕ್ಕೂ ಕೂಡ ಹಾಲ್ ಮಾರ್ಕ್ ಬರುತ್ತೆ. ವೀಕ್ಷಕರೇ, 18 ಕ್ಯಾರೆಟ್ಗೂ ಹಾಲ್ ಮಾರ್ಕ್ ಬರುತ್ತೆ, 22 ಕ್ಯಾರೆಟ್ಗೂ ಕೂಡ ಹಾಲ್ ಮಾರ್ಕ್ ಬರುತ್ತೆ. ನೀವು ಹಾಲ್ ಮಾರ್ಕ್ ಇಲ್ಲದೆ ಇರೋ ಬಂಗಾರ ತಗೊಂಡ್ರೆ ಆ ಬಂಗಾರಕ್ಕೆ ಒಂದು ಗ್ಯಾರಂಟಿ ಇರೋದಿಲ್ಲ. ಎದಕ್ಕಂದ್ರೆ ನೋಡಿ, ಈಗ ಒಂದು 10 ಗ್ರಾಮ್ ಬಂಗಾರ ತಗೋಬೇಕಂದ್ರೆ 1,15,000 ರೂಪಾಯಿ ಇದೆ. ಈಗ ನೀವು ದುಡ್ಡು ಕೊಟ್ಟು ಬಂಗಾರ ತಗೊಂಡ್ ಬರ್ತೀರಾ ಮನೆಗೆ, ನಂತರ ಅದರಲ್ಲಿ ಬಂಗಾರ ಎಷ್ಟು ಪರ್ಸೆಂಟೇಜ್ ಇದೆ ಮತ್ತೆ ಬೇರೆ ಮೆಟಲ್ಸ್, ಮುತ್ತಿನ ಹವಳಗಳು ಮೇಲಿರುತ್ತಲ್ಲ ಅದೆಲ್ಲ ಕೂಡ ಲೆಸ್ ಮಾಡಿಸ್ಬೇಕು. ಇಲ್ಲಿ ಉದಾಹರಣೆಗೆ ನಿಮಗೆ ಹೇಳ್ಬೇಕಂದ್ರೆ, ಈಗ ಒಂದು ಬಂಗಾರದ ಬಳೆ ಇರುತ್ತೆ, ಆ ಬಳೆ ಮೇಲೆ ಹವಳಗಳು ಇರ್ತವೆ. ಆ ಒಂದು ಹವಳಗಳು ಮಾರ್ಕೆಟ್ ಅಲ್ಲಿ 500 ರೂಪಾಯಿ 600 ರೂಪಾಯಿ ಇರುತ್ತೆ. ಆದ್ರೆ ಬಂಗಾರ 1 ಗ್ರಾಮ್ಗೆ ಈಗ 15,000 ರೂಪಾಯಿ ಇದೆ. ಹೀಗಾಗಿ ನೀವು ಆ ಒಂದು ಹವಳದ ಒಂದು ತೂಕವನ್ನ ಲೆಸ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ನೀವು ಗಟ್ಟಿ ಬಂಗಾರ ಹೂಡಿಕೆಗೋಸ್ಕರ ತಗೋಬಹುದು. ಅಂದ್ರೆ ವೀಕ್ಷಕರೇ, ಇಲ್ಲಿ ಬಂಗಾರ ತಗೊಳ್ಳುವಾಗ ವೇಸ್ಟೇಜ್ ಅಂತ ಬರುತ್ತೆ, ಮೇಕಿಂಗ್ ಚಾರ್ಜಸ್ ಅಂತ ಬರುತ್ತೆ, ಮುತ್ತಿನ ಹವಳಗಳು ಇದ್ರೆ ಅದನ್ನ ನೀವು ವೇಟ್ ಇಂದ, ತೂಕದಿಂದ ಲೆಸ್ ಅನ್ನ ಮಾಡಿಸಬೇಕು. ಇವಾಗ ನಿಮಗೆ ಇಲ್ಲಿ ಸಾವಿರಾರು ರೂಪಾಯಿ ಹಣ ಉಳಿತಾಯವಾಗುತ್ತೆ ಅಂತ ಹೇಳ್ಬಹುದು. ಈಗ ಕೆಲವೊಂದು ಕಡೆಗೆ 20-30% ಮೇಕಿಂಗ್ ಚಾರ್ಜಸ್ ಅನ್ನ ಹಾಕ್ತಾರೆ. ಈಗ ಒಂದು ಬಂಗಾರದ ನೆಕ್ಲೆಸ್ ಮಾಡಿಸ್ಬೇಕಂದ್ರೆ ಒಂದು 20-30% ಅಂದ್ರೆ ಲಕ್ಷಕ್ಕೆ 30,000 ರೂಪಾಯಿ ನೀವು ಬಂಗಾರದ ನೆಕ್ಲೆಸ್ ಮಾಡಿಸುವಾಗ ಒಂದು ಮಜೂರಿ ಮೇಕಿಂಗ್ ಚಾರ್ಜಸ್ ಅನ್ನ ಕೊಡ್ಬೇಕಾಗುತ್ತೆ. ಅದೇ ನೀವು ಒಂದು 4 ಬಿಟ್ಟು 5 ಅಂಗಡಿಗೆ ಕೇಳಿದ್ರೆ ಎಲ್ಲಿ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ, ಎಲ್ಲಿ BIS ಹಾಲ್ ಮಾರ್ಕ್ HUID ಕೋಡ್ ಹಾಕಿ ಕೊಡ್ತಾರೆ ನೋಡಿ, ಅಲ್ಲಿ ಬಂಗಾರ ತಗೊಂಡ್ರೆ ನಿಮ್ಮ ಹಣಕ್ಕೆ ಯಾವ್ದು ಕೂಡ ಮೋಸ ಆಗೋದಿಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ನೀವು ಯಾವ್ದು ಬಂಗಾರ ತಗೊಳ್ಳಿ, ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಂಡ್ರೆ ತುಂಬಾನೇ ಒಳ್ಳೇದು. ಎದಕ್ಕಂದ್ರೆ ಮುಂದಿನ ಬರೋ ದಿನಗಳಲ್ಲಿ ನೀವೇನಾದ್ರೂ ಬಂಗಾರ ಮಾರಾಟ ಮಾಡ್ತೀರಾ ಅಂದ್ರೂ ಕೂಡ ರೀಸೇಲ್ ಟೈಮ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಬೆಲೆಗೆ ಹೋಗುತ್ತೆ. ಅದಕ್ಕಂದ್ರೆ ಅದರಲ್ಲಿ ತುಂಬಾ ವೇಸ್ಟೇಜ್ ಹೋಗಲ್ಲ. ಮತ್ತೆ ಮುಖ್ಯವಾಗಿ ಹೇಳ್ಬೇಕಂದ್ರೆ 916 BIS ಹಾಲ್ ಮಾರ್ಕ್ ಇದ್ರೆ ಯಾರು ಬೇಕಾದ್ರೂ ಕೂಡ ಲೋನ್ ಕೂಡ ಕೊಡ್ತಾರೆ ಬಂಗಾರದ ಮೇಲೆ. ಈಗ ಬನ್ನಿ, 22 ಕ್ಯಾರೆಟ್ ಚಿನ್ನ 916 ಬಂಗಾರ ಏನಂತ ರೇಟ್ ನೋಡೋಣ. 10 ಗ್ರಾಮ್ಗೆ 1,40,250 ರೂಪಾಯಿ. ಇದು 22 ಕ್ಯಾರೆಟ್ ಚಿನ್ನದ ಬೆಲೆ. ನೋಡಿ, 18 ಕ್ಯಾರೆಟ್ ಚಿನ್ನದ ಬೆಲೆ 1,15,000 ರೂಪಾಯಿ ಇದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 1,40,000 ರೂಪಾಯಿ. ಎದಕ್ಕಿದೆ ಅಂದ್ರೆ ಇಲ್ಲಿ ನೋಡಿ, 22 ಕ್ಯಾರೆಟ್ ಚಿನ್ನದಲ್ಲಿ 91.6% ಬಂಗಾರ ಇರುತ್ತೆ, 9.4% ಬೇರೆ ಮೆಟಲ್ಸ್ ಇರುತ್ತೆ. ಅದೇ ನೀವೇನಾದ್ರೂ 75 ಕ್ಯಾರೆಟ್ 18 ಕ್ಯಾರೆಟ್ ತಗೋತೀರಾ ಅಂದ್ರೆ 75% ಮಾತ್ರ ಬಂಗಾರ ಇರುತ್ತೆ, 25% ಬಂಗಾರ ಇರಲ್ಲ, ಅದರಲ್ಲಿ ಬೇರೆ ಮೆಟಲ್ಸ್ ಮಿಕ್ಸ್ ಇರುತ್ತೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಹಾಗಾದ್ರೆ
24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? 24 ಕ್ಯಾರೆಟ್ ಚಿನ್ನದ ಬೆಲೆ ಇದು ಹೂಡಿಕೆಗೋಸ್ಕರ ಮಾಡ್ತಾರೆ. ಅಂದ್ರೆ ನೀವು ಬಂಗಾರ ತಗೋತೀರಾ, ಆದ್ರೆ ಆಭರಣಕ್ಕೋಸ್ಕರ ಅಲ್ಲ. ಬ್ಯಾಂಕ್ ನಲ್ಲಿ ಹಣ ಇಡೋದ್ರ ಬದಲಾಗಿ ತುಂಬಾ ಜನ ಬಂಗಾರದಲ್ಲಿ ಹೂಡಿಕೆ ಮಾಡಿ ಒಂದು ಹಣವನ್ನ ಇಡ್ತಾರೆ. ಅವರು ಆಭರಣ ಬದಲಾಗಿ ಈ ತರ ಒಂದು ಬಿಸ್ಕೆಟ್ ಅನ್ನ ತಗೋತಾರೆ. ಇದು ಬಂಗಾರದ ಬಿಸ್ಕೆಟ್ ಅಂತ ಕರೀತಾರೆ, ಅಥವಾ ಗಟ್ಟಿ ಬಂಗಾರ ಅಂತ ಕರೀತಾರೆ. ಇದರದ್ದು ಬೆಲೆ 22 ಕ್ಯಾರೆಟ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇದು 999 ಪ್ಯೂರಿಟಿ ಅಂತ ಕರೀತಾರೆ. 99.9% ಪ್ಯೂರಿಟಿ ಈ ಒಂದು ಬಂಗಾರದಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇದ್ರದ್ದು ಬೆಲೆ ಎಷ್ಟಿದೆ? 1,53,000 ರೂಪಾಯಿ ಇದೆ ವೀಕ್ಷಕರೇ. ಇಲ್ಲಿ ನೋಡಿ, 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,53,000 ರೂಪಾಯಿ ಇದೆ. ಆದ್ರೆ ಈ ಒಂದು 12-13 ದಿನದ ನಂತರ ಇದರದ್ದು ಬೆಲೆ 1,45,000 ರೂಪಾಯಿ ತನಕ ಬರಬಹುದು ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ಹಾಗಾದ್ರೆ ಈಗ ಬಂಗಾರ ಖರೀದಿ ಮಾಡಬೇಕಾ ಬೇಡೋ ಎಂಬುವ ಪ್ರಶ್ನೆ ಬರುತ್ತೆ. ನೋಡಿ, ನಿಮಗೆ ಬಂಗಾರ ಅರ್ಜೆಂಟ್ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಶುಭ ಸಮಾರಂಭ ಇದ್ರೆ ನೀವು ತಗೋಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ. ಆದ್ರೆ ನೀವೇನಾದ್ರೂ ವೇಟ್ ಮಾಡ್ತೀರಾ, ಸ್ವಲ್ಪ ಇಳಿಕಾಗೋ ತನ ವೇಟ್ ಮಾಡ್ತೀರಾ ಅಂದ್ರೆ ಏಪ್ರಿಲ್ 28ನೇ ತಾರೀಕಿನವರೆಗೂ ನೀವು ವೇಟ್ ಮಾಡ್ಬೇಕಾಗುತ್ತೆ ವೀಕ್ಷಕರೇ. ಯಾಕಂದ್ರೆ ಅಮೆರಿಕಾದು ಮತ್ತೊಂದು ಫೆಡರಲ್ ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಜಾಸ್ತಿ ಮಾಡೋದು ಯಥಾಸ್ಥಿತಿ ಕಾಯ್ದುಕೊಂಡ್ರೆ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗೋ ಮುನ್ಸೂಚನೆ ಇರುವಂತದ್ದು. ಈಗ ಯುದ್ಧ ಕೂಡ ಕೊನೆ ಆಗ್ತಾ ಇದೆ, ಮತ್ತು ಕೂಡ ಬೆಲೆ ಇಳಿಕೆ ಮುನ್ಸೂಚನೆ ಕಾಣ್ತಾ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಯಾವಾಗ ಬೆಲೆ ಇಳಿಕೆ ಆಗುತ್ತೆ ನೋಡಿ, ಅವಾಗ ಸ್ವಲ್ಪ ಬಂಗಾರ ನೀವು ಖರೀದಿ ಮಾಡಿದ್ರೆ ಮಾರ್ಕೆಟ್ ಗಿಂತ ಕಡಿಮೆ ಬೆಲೆಗೆ ನೀವು ಬಂಗಾರ ಖರೀದಿ ಮಾಡಿದಂತಾಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ನೀವು 10 ಗ್ರಾಮ್ ಬಂಗಾರ, 1 ತೊಲೆ ಬಂಗಾರ ತಗೋಬೇಕು ಅಂತ ಪ್ಲಾನ್ ಮಾಡ್ತಿರ್ತೀರಾ. ಆದ್ರೆ ನೀವು ಇವತ್ತು 1 ತೊಲೆ ಬಂಗಾರ ತಗೋಬಾರ್ದು. ಯಾವಾಗ ನಾಳೆ ಬೆಲೆ ಇಳಿಕೆ ಆಯ್ತಾ, ಹೋಗಿ 2-3 ಗ್ರಾಮ್ ತಗೊಂಡ್ಬನ್ನಿ. ಮತ್ತಷ್ಟು ಇಳಿಕೆ ಆಯ್ತಾ ಬಂಗಾರದ ಬೆಲೆ, ಮತ್ತೆ 2-3 ಗ್ರಾಮ್ ತಗೊಂಡ್ಬನ್ನಿ. ಈ ತರ ಮಾಡಿದ್ರೆ ಎವರೇಜ್ ವ್ಯಾಲ್ಯೂ ತೆಗೆದಾಗ ನಿಮ್ಮ ಬಂಗಾರ ಮಾರ್ಕೆಟ್ ಗಿಂತ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಿರುತ್ತೆ. ಹೀಗಾಗಿ ವೀಕ್ಷಕರೇ, ನೀವು ಬಂಗಾರ ಖರೀದಿ ಮಾಡುವಾಗ ಅವಸರ ಮಾಡಬಾರ್ದು. ಸ್ವಲ್ಪ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಬೇಕು. ಯಾವಾಗ್ಲೂ ಕೂಡ ಬಂಗಾರ ತಗೊಳ್ಳುವಾಗ ಹಾಲ್ ಮಾರ್ಕ್ ಇರಬೇಕು, GST ಬಿಲ್ ಇರಬೇಕು, ಮತ್ತೆ ಕೇಂದ್ರ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡಬೇಕು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.